ಹೆಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ವಂದನಾ ಮಂಜುನಾಥ್ ಚಾನಲ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತಾ ಇದ್ದೀನಿ. ಹಾಗಿದ್ರೆ ಬನ್ನಿ ಡೇನ ಸ್ಟಾರ್ಟ್ ಮಾಡೋಣ. ಸೊ ನಾನಿವತ್ತು ಮೆಂತ್ಯ ವಾಟರ್ ಜೊತೆಗೆ ಡೇನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮಕ್ಕಳಿಗೆ ನಾಷ್ಟಕ್ಕೆ ನಾನು ಇಡ್ಲಿ ಮಾಡಿದ್ದೀನಿ. ಇವತ್ತು ಇಡ್ಲಿ ಇಟ್ಟಿದ್ದೀನಿ. ನೋಡೋಣ ಇಡ್ಲಿನೇ ತಿನ್ನೋದಾ ಅಂತ ಅನ್ಕೊಳ್ತಾ ಇದ್ದೀನಿ. ಬಿಕಾಸ್ ಸ್ವಲ್ಪ ಕೆಲಸ ಇದೆ, ಆಚೆ ಹೋಗ್ಬೇಕು. ಹಾಗಾಗಿ ಅಗದು ತಿನ್ಬೇಕು ಮೆಂತ್ಯನ, ಹಾಗೆ ನುಂಗ್ಬೇಡಿ, ಓಕೆನಾ? ಚಿಯಾದ ವಾಟರ್ ತಗೋತಾ ಇದ್ದೀನಿ ಇವಾಗ. ಸೊ ಫ್ರೆಂಡ್ಸ್, ಬನ್ನಿ ಪೂಜೆ ಆಯಿತು. ಸೊ ನೋಡಿ, ಇವಾಗ ಪೂಜೆ ಮಾಡಿಕೊಂಡೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ ಅಂದ್ಬಿಟ್ಟು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ಸೊ ಅಷ್ಟರಲ್ಲಿ ನಾನು ಇವಾಗ ಬಾದಾಮ್ ಮತ್ತು ವಾಲ್ನಟ್ನ ತೊಗೊಂಡು ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ. ಮಧ್ಯಾಹ್ನದ ಊಟಕ್ಕೆ ನಾನು ಅನ್ನ, ರಸ ಮತ್ತು ಸೌತೆಕಾಯಿನ ತಗೊಂಡಿದ್ದೀನಿ. ಸೊ ಇವತ್ತಿನ ನನ್ನ ಲಂಚ್ ಬ್ರೇಕ್ ಇದಾಗಿರುತ್ತೆ. ಬನ್ನಿ ಬೇಗ ಬೇಗ ಊಟನ ಮಾಡ್ಕೊಳ್ಳೋಣ. ಸ್ನ್ಯಾಕ್ಸ್ಗೆ ಇವತ್ತು ನಾನು ಫ್ರೂಟ್, ಪಪಾಯ ಮತ್ತು ಬನಾನ ತೊಗೊಂಡಿದ್ದೀನಿ. ಅದರ ಜೊತೆಗೆ ನಾನು ಎಳ್ಳು ಸ್ಪ್ರಿಂಕಲ್ ಮಾಡ್ಕೊಂಡಿದ್ದೀನಿ. ಅದೇ ಅದರ ಜೊತೆಯಲ್ಲಿ ನೀವು ಇನ್ನೂ ಫ್ಲೆಕ್ಸ್ ಸೀಡ್ಸು, ಸನ್ಫ್ಲವರ್ ಸೀಡ್ಸು, ಪಂಪ್ಕಿನ್ ಸೀಡ್ಸು ಎಲ್ಲ ಹಾಕ್ಕೊಳ್ಬೋದು. ಸೊ ನಾನಿವಾಗ ಜಸ್ಟ್ ಎಳ್ಳು ಹಾಕ್ಕೊಂಡಿದ್ದೀನಿ. ಇದು ಬೋನ್ಸ್ಗೆ ತುಂಬ ಚೆನ್ನಾಗಿ ಸ್ಟ್ರೆಂತ್ ಮಾಡುತ್ತೆ, ಹೇರ್ ಗ್ರೋತ್ಗೆ ಹೆಲ್ಪ್ ಮಾಡುತ್ತೆ ಎಳ್ಳು. ಹಾಗಾಗಿ ನಾನು ಎಳ್ಳನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಬನ್ನಿ ಇವಾಗ ಸ್ನ್ಯಾಕ್ಸ್ ತಗೊಳ್ಳೋಣ. ನಮ್ಮ ಕ್ಯಾಮ್ರಾ ಎಷ್ಟು ನೀಟಾಗಿ ಕಾಣಿಸ್ತಾ ಇತ್ತು, ನೀಟಾಗಿ ಕಾಣಿಸ್ತಾ ಇತ್ತು ಇವಾಗ. ದೇವಸ್ಥಾನಕ್ಕೆ ಹೋಗಿ ಬಂದಾಯಿತು. ಇವಾಗ ಗ್ಯಾಸ್ ನನ್ನ ಕರಿತಾ ಇದೆ. ವಂದನಾ ರಾರ ರಾರ ಅಂತ ಇದೆ. ಅಡುಗೆ ಮಾಡಬೇಕು. ಸೊ ಅಡುಗೆ ಮಾಡೋಣ ಅಂತ. ದೇವಸ್ಥಾನದಲ್ಲಿ ಡೈಲಿ ಪ್ರಸಾದ ಕೊಡ್ತಾರೆ. ಆದರೆ ಅದೇ ಹೇಳ್ದಂಗೆ ತುಪ್ಪ, ಡಾಲ್ಡ ಎಲ್ಲ ಜಾಸ್ತಿ ಇರುತ್ತೆ ಅಲ್ವಾ. ಯಾವಾಗಲೂ ಹೊರಗಡೆ ಪ್ರಸಾದನ ತಿನ್ಕೊಂಡಿದ್ರೆ ತಿನ್ನೋದಂತೆ ಕರಗಿಸೋದಂತೆ ಅದು ಚೆನ್ನಾಗಿರಲ್ಲ. ಹಾಗಾಗಿ ದೇವಸ್ಥಾನದಲ್ಲಿ ಪ್ರಸಾದ ಎಲ್ಲ ತೊಗೊಳಕ್ಕೆ ಹೋಗಲ್ಲ. ನಮಸ್ಕಾರ ಹಾಕ್ಕೊಂಡು ಬಂದುಬಿಡ್ತೀವಿ ಅಷ್ಟೇ. 9 days ಕೂಡ ಹಾಕ್ತಾರೆ, ತಿನ್ನಷ್ಟು ಹಾಕ್ತಾರೆ. ಬಟ್ ನಾವು ಮನೇಲೇ ಮಾಡೋಣ ಅಂತ ಹೇಳ್ಬಿಟ್ಟು ಬೆಳಗ್ಗೆಯಿಂದ ಅನ್ನನೇ ತಿಂದಿದ್ದೀವಿ. ಒಬ್ಬಟ್ಟು ರಸ ಆಯ್ತಲ್ವ, ಹಾಗಾಗಿ ಒಬ್ಬಟ್ಟು ರಸಕ್ಕೆ ಅನ್ನನೇ ತೊಗೊಂಡಿದ್ದೀನಿ. ಇವಾಗ ಚಪಾತಿ ಮಾಡಿಬಿಟ್ಟು ಪನ್ನೀರ್ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಇವಾಗ ನಾನು ಡ್ರೆಸ್ ಚೇಂಜ್ ಮಾಡಿ ಮತ್ತೆ ಸಿಗ್ತೀನಿ. ಫ್ರೆಂಡ್ಸ್, ಇವಾಗ ಚಪಾತಿ, ಪನ್ನೀರ್ ಪಲ್ಯ ಮತ್ತು ಸಲಾಡ್ ತಗೋತಾ ಇದ್ದೀನಿ. ಬನ್ನಿ ಇವಾಗ ಊಟ ಮಾಡ್ಕೊಳ್ಳೋಣ. ಎಲ್ಲರೂ ಹೊಟ್ಟೆ ಹಸ್ಕೊಬಿಟ್ಟಿದ್ರು. ಬಂದ ತಕ್ಷಣ ಹಾಗೆ ನಿಂತ್ಕೊಂಡು ಮಾಡೋದು. ನಾನು ಎಷ್ಟು ಸ್ವೆಟ್ ಹಾಕ್ಬಿಟ್ಟಿದ್ದೀನಿ. ಬನ್ನಿ ಇವಾಗ ಊಟ ಮಾಡ್ಕೊಳ್ಳೋಣ.